ನೋಡಿ ನಮ್ಮ ಸುಮಾರು ನಮ್ಮ ಕರ್ನಾಟಕದಲ್ಲಿ 5 ಲಕ್ಷ ಹಮಾಲಿ ಕಾರ್ಮಿಕರಿದ್ದು ಇದುವರೆಗೆ ನಮಗೆ ಯಾವುದೇ ರೀತಿ ರಾಜ್ಯ ಸರ್ಕಾರದಿಂದಾಗಲಿ ಕೇಂದ್ರ ಸರ್ಕಾರದಿಂದಾಗಲಿ ಭದ್ರತಾ ಮಂಡಳಿ ಇಲ್ಲ. ಯಾವುದೇ ನಮ್ಗೆ ಇವಾಗ ನಮ್ಮ ಕಟ್ಟಡ ಕಾರ್ಮಿಕ ಇತರೆ ಕಟ್ಟಡ ನಿರ್ಮಾಣದ ಕಟ್ಟಡ ಕಾರ್ಮಿಕರ ಸಂಘದವರಿಗೆ ಯಾವ ರೀತಿ ಸರ್ಕಾರದಿಂದ ಸಾಮಾಜಿಕ ಭದ್ರತೆ 12 ಸವಲತ್ತುಗಳನ್ನು ಕೊಡ್ತಾ ಇದೆ, ಅದೇ ರೀತಿ ನಮಗೆ ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕ ಫೆಡರೇಷನ್ ಸಾಮಾಜಿಕ ಭದ್ರತೆ ಮಂಡಳಿ ಎಂದು ಅದರ ಭಾಗವಾಗಿ ಒಂದು 500 ಕೋಟಿ ಮೀಸಲಿಡಬೇಕೆಂದು ನಾವು ಈ ಪ್ರತಿಭಟನೆಯಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಇದುವರೆಗೂ ನಮಗೆ 60 ವರ್ಷ ನಿವೃತ್ತಿಯಾದ 60 ವರ್ಷದ ನಂತರ ಹಮಾಲಿ ಕಾರ್ಮಿಕರು 1 ಲಕ್ಷ ನೀಡಕಂತನ್ನು ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡಬೇಕೆಂದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡೆಯುತ್ತೇನೆ. ಇದುವರೆಗೂ ನಮಗೆ ನಮ್ಮ ಸ್ವಂತ ಮತ್ತು ತೋಳದಲ್ಲಿ ಬಲ ಇರುವವರೆಗೂ ನಮ್ಮ ದಿನನಿತ್ಯ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ಇದರ ಭಾಗವಾಗಿ ನಮಗೆ ಕರ್ನಾಟಕ ರಾಜ್ಯ ಹಮಾಲಿ ಕಾರ್ಮಿಕ ಫೆಡರೇಷನ್ ಸಾಮಾಜಿಕ ಭದ್ರತಾ ಮಂಡಳಿ ಎಂದು ಒಂದು ಸಾಮಾಜಿಕ ಭದ್ರತೆ ಮಂಡಳಿಯನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆಗಲಿ ಇದುವರೆಗೂ ನಮಗೆ ಯಾವುದೇ ರೀತಿ ಸುಮಾರು ಹೋರಾಟಗಳನ್ನು ನಡೆಸಿಕೊಂಡು ಬಂದರು ಇದುವರೆಗೂ ನಮ್ಮ ಹಮಾಲಿ ಕಾರ್ಮಿಕರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿಲ್ಲ. ಹಾಗಾಗಿ ಇವತ್ತು ಏನು ಡಿಸೆಂಬರ್ 10 ತಾರೀಕು ಇಡೀ ರಾಜ್ಯಾದ್ಯಂತ ನಮ್ಮ ಹಮಾಲಿ ಕಾರ್ಮಿಕರು ಎಲ್ಲ ಜಿಲ್ಲಾ ತಾಲೂಕುವಾರು ಒಂದು